ಮಸ್ಕಿ ಜೂನ್ 16ರಿಂದ 21ನೇ 5 ದಿನಗಳ 11ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗಾಭ್ಯಾಸ ಕಾರ್ಯಕ್ರಮ ಮಸ್ಕಿ ಬ್ರಹ್ಮಾರಂಭ ಕಲ್ಯಾಣ ಮಂಟಪದಲ್ಲಿ ಜೂನ್ 16ರಿಂದ 21ರ 5 ದಿನದವರೆಗೆ ಕಾರ್ಯಕ್ರಮ ನಡೆಯುವುದು. ಸಾನ್ನಿಧ್ಯವನ್ನು ಮಸ್ಕಿ ಗಜ್ಜಿನ ಹಿರೇಮಠದ ಶ್ರೀ ಶಟ್ಟಸ್ಥಳ ಬ್ರಹ್ಮ ವರರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಸ್ಕಿ ಈಶ್ವರಿ ಬ್ರಹ್ಮಕುಮಾರಿ ಅಕ್ಕರವರು ಹಾಗೂ ಲಿಂಗಸಗೂರು ಯೋಗ ಗುರೂಜಿ ಬಸಲಿಂಗಯ್ಯ ಹಿರೇಮಠ ಹಾಗೂ ಸುಕಮಾಯಪ್ಪ ನಾಯಕ್, ಚಂದ್ರುಕಲಾ ದೇಶಮುಖ್, ಶಿವರಾಜ್ ಎಂಬಲದ, ಪ್ರಕಾಶ್ ಶೆಟ್, ಶರಣಬಸಪ್ಪ ಸೊಪ್ಪಿಮಠ, ಆದಯ್ಯ ಸ್ವಾಮಿ, ಅಮರೇಶ್ ಬ್ಯಾಳಿ, ಶ್ರೀಮತಿ ಲತಾ ಪ್ರಕಾಶ್ ಮಸ್ಕಿ ಹಾಗೂ ಯೋಗದಲ್ಲಿ ಮಹಿಳೆಯರು, ಪುರುಷರು, ಯುವಕರು ಯೋಗಾಭ್ಯಾಸದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗಾಸನ ಮಾಡಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಮಸ್ಕಿ. ಅಂತಾರಾಷ್ಟ್ರೀಯ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಒಂದು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸುವುದರ ಮೂಲಕ ಇವತ್ತು ಇದಕ್ಕೆ ಒಂದು ಖ್ಯಾತಿಯನ್ನು ತಂದುಕೊಟ್ಟಿರಬಹುದು. ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾಗಿದ್ದರೆ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಇವತ್ತು ಸಮರ್ಥರಾಗಬೇಕಾಗುತ್ತೆ. ಇವತ್ತು ನಾವಂಥ ಯೋಗವನ್ನು ಮಾಡುವುದರ ಮೂಲಕ ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಬರ್ತಾ ಇಡೀ ಜಗತ್ತಿನಾದ್ಯಂತ ಇವತ್ತು ಯೋಗಕ್ಕೆ ವಿಶೇಷವಾಗಿರುವಂಥ ಒಂದು ಸ್ಥಾನಮಾನ ಇವತ್ತು ದೊರಕಿರುವಂಥದ್ದು ಮತ್ತು ನಮ್ಮ ಭಾರತೀಯ ಪುರಾತನವಾಗಿರುವಂಥ ಈ ಒಂದು ಯೋಗ ಕಲೆಯನ್ನು ಇವತ್ತು ಅಂತಾರಾಷ್ಟ್ರೀಯಗೊಳಿಸುವುದರ ಮೂಲಕ ಇವತ್ತು ನಮ್ಮ ಭಾರತದಿಂದ ಅನೇಕ ಯೋಗ ಗುರುಗಳು ಇವತ್ತು ದೇಶ ವಿದೇಶಗಳಲ್ಲಿ ಒಂದು ಖ್ಯಾತಿಯನ್ನು ಪಡೆದಿರುವಂಥದ್ದು. ಇವತ್ತು ಹೀಗಾಗಿ ಇವತ್ತು ಈ ಒಂದು 6 ದಿನಗಳ ಶಿಬಿರವನ್ನು ಯಶಸ್ವಿಗೊಳಿಸುವಲ್ಲಿ ಮತ್ತು ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಎಲ್ಲ ಏನು ಸಂಘ ಸಂಸ್ಥೆಗಳು ಆಯೋಜಿಸಿರುವಂಥ ಈ ಯೋಗ ಶಿಬಿರ ಯಶಸ್ವಿಯಾಗಲಿ ಅಂತ ಹಾರೈಸಿ